ಜೈ ಹಿಂದ್ ಟೈಗರ್ಸ್. ನೀವೇನಾದ್ರೂ ಸರ್ ನಮ್ಗೆ ಯಾವುದೇ ಎಕ್ಸಾಮ್ ಬೇಡ ಸರ್, ನಮ್ಗೆ ಯಾವುದೇ ಫಿಸಿಕಲ್ ಬೇಡ, ಸೊ ಯಾವ್ದಾದ್ರು ಒಂದು ಜಾಬ್ ಇದ್ರಿ ಅಂತ ಹೇಳ್ತಿದ್ರಲ್ಲ, ಸೊ ರೈಲ್ವೇದಲ್ಲಿ ಸೊ NFR ಅಂತ 6777 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ರೆ. ಸೊ ನೋಟಿಫಿಕೇಶನ್ ಕೂಡ ಆಗಿದೆ. 14/7/2026ಕ್ಕೆ ನೋಟಿಫಿಕೇಶನ್ ಆಗಿದೆ. ಅರ್ಜಿ ಸಲ್ಲಿಸುವ ದಿನಾಂಕ ನೋಡ್ಕೊಡ್ರಿ 20/7/2026 ನೋಡ್ಕೊಡ್ರಿ. ಇದೇ ತಿಂಗಳ ಅಂದ್ರೆ 20ನೇ ತಾರೀಕಿಗೆ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತಾ. ಕೊನೆಯ ದಿನಾಂಕ ಬಂದ್ಬಿಟ್ಟು ಮುಂದಿನ ತಿಂಗಳ ಅಂದ್ರೆ 19/8/2026ಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗುತ್ತಾ. ಸೊ ಇದು ಬಂದ್ಬಿಟ್ಟು NFR ಅಂತ ಅಪ್ರೆಂಟಿಸ್ ಆಗಿರ್ತದ. ಸೊ ಇದು ಅಪ್ರೆಂಟಿಸ್ ಜಾಬ್ ಆಗಿರ್ತದ. ಸೊ ಈ ಹುದ್ದೆಗಳಿಗೆ ನೋಡ್ಕೊಡ್ರಿ 6777 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದರೆ. ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕನ್ನುವಂತ ವಿದ್ಯಾರ್ಥಿಗಳು SLC ಕಂಪ್ಲೀಟ್ ಆಗಿರ್ಬೇಕು. ಅದರ ಜೊತೆಗೆ ITI ಯಾವುದೇ ಟ್ರೇಡ್ ಆದ್ರೂ ಮುಗಿದಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅಥವಾ ಅದರ ಜೊತೆಗೆ ನೋಡ್ಕೊಡ್ರಿ ಮತ್ತೆ PUC ಸೈನ್ಸ್ ಏನಾದ್ರೂ ಮುಗಿಸಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಕೂಡ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, ಅಪ್ಲಿಕೇಶನ್ ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಎಲ್ಲೆಲ್ಲಿ ವರ್ಕ್ ಎಲ್ಲೆಲ್ಲಿ ಇರ್ತಪ್ಪ ಅಂದ್ರೆ ಆಸಾಮು ಮತ್ತು ವೆಸ್ಟ್ ಬೆಂಗಾಳು, ಬಿಹಾರ ಈ ತರದರಲ್ಲಿ ನಿಮ್ಗೆ ಡ್ಯೂಟಿ ಕೂಡ ಹಾಕಿರ್ತಾರೆ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು ಅರ್ಜಿ ಸಲ್ಲಿಸುವ ದಿನಾಂಕ ಫೀಸ್ ಎಷ್ಟು ಇರ್ತದ ಸರ್. ಇದಕ್ಕೆ ಫೀಸ್ ನೋಡ್ಕೊಡ್ರಿ. ನಿಮ್ಗ ಇನ್ನು OBC ಆಯ್ತು. ಸೊ ನೋಡ್ಕೊಡ್ರಿ OBC ವಿದ್ಯಾರ್ಥಿಗಳಿಗೆ, ನೆಕ್ಸ್ಟ್ EWS, ನೆಕ್ಸ್ಟ್ ಜನರಲ್, ಇವೆಲ್ಲ ವಿದ್ಯಾರ್ಥಿಗಳಿಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಉಳಿದಿರ್ತಕ್ಕಂಥ SC ಮತ್ತು ST ಮತ್ತು ಫಿಮೇಲ್ ವಿದ್ಯಾರ್ಥಿಗಳಿಗೆ ಯಾವುದೇ ತರಂತ ಫೀಸ್ ಕೂಡ ಇರೋದಿಲ್ಲ. ಓಕೆ, ಇದಕ್ಕೆ ಯಾವುದೇ ತರಂತ ಫೀಸ್ ಕೂಡ ಇರೋದಿಲ್ಲ. ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಬೇರೆ ಬೇರೆ ತರದ ಟೋಟಲಿ ಒಂದು 7-8 ಸ್ಟೇಷನ್ ಗಳಿಗೆ ನಿಮ್ಗೆ ವೇಕೆನ್ಸಿಗಳನ್ನ ಕನ್ಫರ್ಮ್ ಅನ್ನ ಮಾಡಿದರೆ. ಸಪರೇಟ್ ಆಗಿ ಅರ್ಜಿಯನ್ನ ಸಲ್ಲಿಸುವಾಗ ನಿಮ್ಗೆ ಚಾಯ್ಸ್ ಕೂಡ ಕೇಳುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ವೇಕೆನ್ಸಿ ಬಂದ್ಬಿಟ್ಟು UR ಜನರಲ್ ಕ್ಯಾಟಗರಿ ಅವರಿಗೆ 2686 ವೇಕೆನ್ಸಿಗಳು, OBC ದವರಿಗೆ 1832, SC ದವರಿಗೆ 1056, ST ದವರಿಗೆ 515, ನೆಕ್ಸ್ಟ್ EWS ಅವರಿಗೆ 688 ವೇಕೆನ್ಸಿಗಳು, ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 677 ಹುದ್ದೆಗಳು, ನೆಕ್ಸ್ಟ್ PWBD ಅಂತ ಹೇಳಿ 771 ವೇಕೆನ್ಸಿಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ರೆ. ಟೋಟಲಿ ಗ್ರ್ಯಾಂಡ್ ಆಗಿ ಬಂದ್ಬಿಟ್ಟು 6777 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಎಜುಕೇಶನ್ ಏನೇನ್ ಬೇಕಾಗುತ್ತೆ ಅಂತ ಹೇಳಿದೀನಿ ನಾನು. ಎಲ್ಲಾ ಟ್ರೇಡ್ ಗಳಿಗೆ ಇದರಲ್ಲಿ ಕರೆದಿರ್ತಕ್ಕಂಥ ಸಾಕಷ್ಟು ಟ್ರೇಡ್ ಗಳಿದಾವೆ. ನೋಟಿಫಿಕೇಶನ್ ಅನ್ನ ನಿಮಗೆ ಶೇರ್ ಮಾಡ್ತೀನಿ. ಆ ಟ್ರೇಡ್ ಗಳಿಗೆ ಎಲ್ಲಾನು ಕೂಡ ಸೇರಿಸ್ಬಿಟ್ಟು SLC ಮುಗಿದಿರಬೇಕು. ಅದರ ಜೊತೆಗೆ 50% SLC ಅಲ್ಲಿ ಅಗ್ರಿಗೇಟ್ ಅನ್ನು ಹೊಂದಿರಬೇಕು. ನೆಕ್ಸ್ಟ್ ITI NCVT SCVT ಸರ್ಟಿಫಿಕೇಟ್ ಅನ್ನ ನೀವು ಹೊಂದ್ಕೊಂಡಿದ್ರಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಗೆ ಮತ್ತು ಪಥಾಲಜಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಹಾಕ್ಬೇಕನ್ನೋ ವಿದ್ಯಾರ್ಥಿಗಳು PUC ಸೈನ್ಸ್ ಮುಗಿದಿರಬೇಕು. PUC ಸೈನ್ಸ್ ಅಲ್ಲಿ ನೋಡ್ಕೊಡ್ರಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ವಿತ್ ಮಿನಿಮಮ್ 50% ಅಗ್ರಿಗೇಟ್ ಆಗಿರ್ಬೇಕು. 10ನೇ ತರಗತಿಯಲ್ಲಿ ಆಯ್ತು. ನೆಕ್ಸ್ಟ್ ಅದರ ಜೊತೆಗೆ PUC ಅಲ್ಲಿ ಆಯ್ತು 50% ಅಗ್ರಿಗೇಟ್ ಅನ್ನ ಹೊಂದಿರತಕ್ಕಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸರ್ ಏಜ್ ಎಷ್ಟು ಬೇಕಾಗುತ್ತೆ ಸರ್? ಏಜ್ ನೋಡ್ಕೊಡ್ರಿ. ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ ನಿಮ್ಮ ಏಜ್ 18 ವಯಸ್ಸಿನಿಂದ ಹಿಡಿದು 24 ವಯಸ್ಸಿನ ಒಳಗಡೆ ನೀವೇನಾದ್ರೂ ಇದ್ರಿಯಪ್ಪ ಅಂದ್ರೆ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. SC ST ವಿದ್ಯಾರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸ್ ಇರ್ತೈತಿ. ಅದರ ಜೊತೆಗೆ OBC ವಿದ್ಯಾರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸ್ ಇರ್ತೈತಿ. ಅದರ ಜೊತೆಗೆ PW ಇರ್ತಕ್ಕಂಥವ್ರಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಮಂತ್ಲಿ ಸ್ಯಾಲರಿ ಎಷ್ಟು ಇರ್ತದಪ್ಪ ಅಂದ್ರೆ 9600 ರೂಪಾಯಿ ನಿಮ್ಗೆ ಸ್ಯಾಲರಿ ಇರ್ತದೆ. ಎಷ್ಟು? 9600 ರೂಪಾಯಿ ನಿಮ್ಗೆ ಸ್ಯಾಲರಿ ಕೂಡ ಇರ್ತದೆ. ಸೈನ್ಸ್ ಮೇಲೆ ಹಾಕ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಗೆ 10,650 ರೂಪಾಯಿ 560 ರೂಪಾಯಿ ಇರುತ್ತೆ. 560 ರೂಪಾಯಿ ನಿಮ್ಗೆ ಸ್ಯಾಲರಿ ಇರುತ್ತೆ ಸೈನ್ಸ್ ಮೇಲೆ ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳಿಗೆ ಪರ್ ಮಂತ್ ಇದು ಸ್ಯಾಲರಿ ಬಂದ್ಬಿಟ್ಟು. ಸೊ ಟೋಟಲ್ ಇಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು, ಸೊ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕಿ. ಸೊ ಇದ್ರದೇ ಆಗಿರ್ತಕ್ಕಂಥದ್ದು ಬೇಕಾದ್ರೆ ಇನ್ನೊಂದು ವಿಡಿಯೋ ಕೂಡ ಮಾಡಿ ನಿಮ್ಗೆ ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ಇದು ಪರ್ಮನೆಂಟ್ ಆಗಿರೋದಲ್ಲ. ಸೊ ನಿಮ್ಗೆ ಅಪ್ರೆಂಟಿಸ್ ಆಗಿ ತುಂಬ್ಕೊಳ್ತಾರೆ. ಅಪ್ರೆಂಟಿಸ್ ಆದ್ಮೇಲೆ ಸೊ ನೀವು ಜಾಬ್ ಮಾಡಿದಾದ್ಮೇಲೆ ಸೊ ಅದ್ರ ಒಳಗಡೆ ಮತ್ತಷ್ಟು ಪರ್ಮನೆಂಟ್ ಆಗಿ ಕಂಟಿನ್ಯೂಸ್ ಆಗಿ ವರ್ಕ್ ಅನ್ನ ಮಾಡಿಸ್ಕೊತಾರೆ. ಇವಾಗ ಬಂದ್ಬಿಟ್ಟು ನಿಮ್ಗೆ ಅಪ್ರೆಂಟಿಸ್ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ ಪ್ರತಿಯೊಬ್ರು ಕೂಡ ನೀವೇನಾದ್ರು ಸರ್ ನನಗೆ NSQF ಸರ್ಟಿಫಿಕೇಟ್ ಅಂತ ಯಾವ ತರ ಸಿಗುತ್ತಲ್ಲ ಇದರಲ್ಲಿ ಕೂಡ ಅಪ್ರೆಂಟಿಸ್ ಆಗಿ ರೈಲ್ವೇದಲ್ಲಿ ನೀವು ಇಲ್ಲಿ 1 ವರ್ಷ ಏನಾದ್ರು ವರ್ಕ್ ಮಾಡಿ ಬಂದ್ರೆ D ಗ್ರೂಪ್ ಆಗಿರ್ಲಿ ಯಾವುದೇ ಒಂದು ಆಫೀಸ್ ಯಾವುದೇ ಒಂದು ಜಾಬ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾಗ ನಿಮ್ಗೆ ಅದರಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಪ್ರಯಾರಿಟಿಯನ್ನ ಕೊಟ್ಟಿರ್ತಾರೆ. ಸೊ ಆದ ಕಾರಣಕ್ಕೋಸ್ಕರ ನೀವು ಹಾಕ್ಬೇಕನ್ನುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಇದೇ ತರನಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ SSC ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ
ಪ್ರತಿಯೊಂದು ಜಾಬ್ಗೆ ನೀವು ತಯಾರಿಯನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಈ ವಿಡಿಯೋನ ಶೇರ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಕೆಳಗಡೆ ಕಾಣ್ತಿರುವಂತ ಲೈಕ್ ಬಟನ್ ಮೇಲೆ ಲೈಕ್ ಮಾಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕ್ ಹೋಗ್ಬೇಡಿ. ಗೆಟ್ ರೆಡಿ ಟು ಫೈಟ್. ಸೊ ಈ PDF ಅನ್ನ ನನ್ನ HJ ಪ್ಯಾರಾಮೀಟರ್ ಟೆಲಿಗ್ರಾಮ್ ದಲ್ಲಿ ಕೂಡ ನಿಮ್ಗೆ ಶೇರ್ ಅನ್ನ ಮಾಡ್ತೀನಿ. ಜೈ ಹಿಂದ್.